ಮಕ್ಕಳಿಗಾದರೆ ತುಂಬ ಖಾರ ಮಾಡಲಿಕ್ಕೆ ಹೋಗಬೇಡಿ. ನಾನೊಂದು ಅರ್ಧ ಚಮಚದಷ್ಟು ತಗೊಂಡಿದ್ದೇನೆ. ಯಾಕಂತ ಹೇಳಿದರೆ ಗ್ರೀನ್ ಚಿಲ್ಲಿ ಹಾಕಿರ್ತೇವೆ ನಾವು. ಈಗ ರೆಡ್ ಚಿಲ್ಲಿ ಪೌಡರ್, ಆಮೇಲೆ ನಾನಿಲ್ಲಿ ಆರಿಗೆನೋ ತಗೊಂಡಿದ್ದೇನೆ. ಆಪ್ಷನಲ್, ಆರಿಗೆನೋ ಇದ್ದರೆ ಹಾಕ್ಕೊಳ್ಳಿ, ಹಾಕ್ಲೇಬೇಕಂತೇನಿಲ್ಲ. ನಾನೊಂದು 1/4 ಚಮಚದಷ್ಟು ಆರಿಗೆನೋ ಹಾಕ್ಕೊಂಡಿದ್ದೇನೆ. ಒಂದು ವೇಳೆ ಆರಿಗೆನೋ ಇಲ್ಲ ಅಂತೇಳಿದರೆ ಗರಂ ಮಸಾಲ ಪೌಡರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಗರಂ ಮಸಾಲ ಪೌಡರ್ ಒಂದು 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ನಾನು ಕೆಚಪ್ ಹಾಕ್ಕೊಳ್ತಾ ಇದ್ದೇನೆ ನೋಡಿ, ಟೊಮೆಟೊ ಕೆಚಪ್ ಒಂದು 3 ಚಮಚದಷ್ಟು ಹಾಕೊಂಡ್ರೆ ಸಾಕಾಗ್ತದೆ. ನಾನು ಒಂದು 100 ಗ್ರಾಮ್ ಪಾಸ್ತಾಕ್ಕೆ ಹೇಳ್ತಾ ಇರೋದು. ಖಾರ ಸಹ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ನಾನೀಗ ಪಾಸ್ತಾ ಹಾಕ್ಕೊಂಡೆ. ಅದು ಎಣ್ಣೆ ಹಾಕಿದಕ್ಕೋಸ್ಕರ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ಅದು ಚಂದ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲ ಜೊತೆಯಲ್ಲಿ. ನಿಮಗೆ ಸಾಸ್ ಬೇಕನ್ಸಿದ್ರೆ ಸ್ವಲ್ಪ ಸಾಸ್ ಸಹ ಆ್ಯಡ್ ಮಾಡ್ಕೊಳ್ಬೋದು ಈ ಟೈಮಲ್ಲಿ. ರೆಡ್ ಚಿಲ್ಲಿ ಪೌಡರ್ ಬೇಕಂತೇಳಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸಹ ಹಾಕ್ಕೊಳ್ಬೋದು. ಲೋ ಫ್ಲೇಮಲ್ಲಿಯೇ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೀಗ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತೇನೆ. ನೀವು ಚಾಟ್ ಮಸಾಲ ಪೌಡರ್ ಸಹ ಹಾಕ್ಕೊಳ್ಬೋದು ಇದಕ್ಕೆ, ಇನ್ನೂ ಸಹ ಒಳ್ಳೆಯದಾಗ್ತದೆ ಚಾಟ್ ಮಸಾಲ ಪೌಡರ್ ಹಾಕಿದರೆ. ಆಮೇಲೆ ನೋಡಿ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ. ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ತುಂಬ ಖಾರ ಆಗ್ತದೆ. ನಾನಿಲ್ಲೊಂದು 2 ಚಮಚದಷ್ಟು ತಗೊಂಡಿದ್ದೇನೆ. ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇದೀಗ ರೆಡಿ ಆಯಿತು. ನಾನಿಲ್ಲಿ ಚೀಸ್ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಮೊಸರೆಲ್ಲಾ ಚೀಸ್ ಇದ್ದರೆ ಅದನ್ನು ಗ್ರೇಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಒಂದು ಸ್ಲೈಸ್ ಇತ್ತು, ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗ್ತದೆ ಚೀಸ್ ಹಾಕಿದರೆ. ಅದು ಚೀಸ್ ಮೆಲ್ಟಾಗಿ ಪಾಸ್ತಾ ಜೊತೆಲಿ ತಿನ್ನುವಾಗ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಸ್ವಲ್ಪ ಬೆಚ್ಚಗಿರುವಾಗಲೇ ತಿನ್ನಬೇಕು, ಒಳ್ಳೆಯದಾಗ್ತದೆ. ಚೀಸ್ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು, 1 ನಿಮಿಷ ಅಷ್ಟೇ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಮತ್ತು ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.